ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೊಡ್ತಿದ್ದೀನಿ. ಶೀರ್ಷಿಕೆ ನೋಡಿ ಸ್ನೇಹಿತರೆ, ಫಸ್ಟ್ ಶೀರ್ಷಿಕೆ ಕೌತೂಹಲವನ್ನು ಹುಟ್ಟಿಸಿದೆಯಲ್ಲ. ಎಸ್, ಇದು ನಿಮಗೆ ಫಸ್ಟ್ ಹಾಫ್ ಕತೆ ಇದೆಯಲ್ಲ, ಅದು ನಿಮಗೆ ಎಲ್ಲರಿಗೂ ಗೊತ್ತಿದೆ, ಜಗತ್ ಪ್ರಸಿದ್ಧವಾದ ಕತೆ. ಎರಡನೇ ಹಾಫ್ ಮಾತ್ರ ನಿಮಗೆ ಯಾರಿಗೂ ಗೊತ್ತಿಲ್ಲ. ಒಂದೇ ಒಂದು ಯೂಟ್ಯೂಬ್ ಚಾನಲ್ ಅವರು ಮಾಡಿದರೆ, ಇಡೀ ಜಗತ್ತಲ್ಲಿ ಒಂದೇ ಒಂದು ಯೂಟ್ಯೂಬ್ ಚಾನಲ್ ಮಾಡಿರೋದು ಸ್ನೇಹಿತರೆ. ಅದರ ನೆಕ್ಸ್ಟ್ ನಿಮ್ಮ ಕನ್ನಡದ ಹೆಮ್ಮೆಯ ಯೂಟ್ಯೂಬ್ ಚಾನಲ್ ಆದ ಕೌಟಿಲ್ಯ ಮೀಡಿಯಾ ಸ್ನೇಹಿತರೆ. ಎಸ್, ಇದು ನಿಜ ಆಯ್ತಾ. ಇದು ಇನ್ನೊಂದು ಕೇಳಿದವರಿಗೂ ಒಳ್ಳೇದಾಗತ್ತೆ ಅಂತಾರಲ್ಲ, ಇದು ಅದೇ ತರನೇ. ನೀವು ಇದನ್ನ ನೋಡ್ಲೇಬೇಕು ಆಯ್ತಾ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ. ಫಸ್ಟ್ ಹಾಫ್ ಕತೆ ನಿಮಗೆ ಗೊತ್ತಿದೆ ಸ್ನೇಹಿತರೆ, ಏನು ಅಂತ ಹೇಳಿದ್ರೆ ಗಣಪತಿಯ ಹುಟ್ಟಿನ ಕತೆ. ಗಣಪತಿಯ ಹುಟ್ಟಿನ ಕತೆ ನಮಗೆಲ್ಲರಿಗೂ ಗೊತ್ತು, ನಮ್ಮ ಅಪ್ಪ ಅಮ್ಮ ಎಲ್ಲರೂ ಅಥವಾ ಅಜ್ಜ ಅಜ್ಜಿ ಎಲ್ಲರೂ ಹೇಳಿರ್ತಾರೆ. ಬಟ್ ನಾನ್ ನಿಮಗೆ ಫಸ್ಟ್ ಹಾಫ್ ಕತೆ ಹೇಳಲೇಬೇಕು, ಅವಾಗ್ಲೇ ರೋಚಕತೆ ಕುತೂಹಲ ಹೆಚ್ಚಾಗದು ಸ್ನೇಹಿತರೆ. ಫಸ್ಟ್ ಹಾಫ್ ಕತೆ ನಿಮಗೆ ಗೊತ್ತಿದೆ, ಏನಂತ ಹೇಳಿದ್ರೆ ತಾಯಿ ಪಾರ್ವತಿ ದೇವಿ ತನ್ನ ಅರಿಶಿಣದಿಂದ ಮಾಡ್ತಾಳೆ, ಆ ಬಾಲಕನಿಗೆ ಜೀವವನ್ನು ಕೊಡ್ತಾಳೆ. ಆ ಜೀವವನ್ನು ಕೊಟ್ಮೇಲೆ ಅವಳು ಹೇಳ್ತಾಳೆ, ನೀನು ನನ್ನ ಮಗ, ನಾನು ಸ್ನಾನಕ್ಕೆ ಹೋಗ್ಬೇಕಾಗಿರೋದ್ರಿಂದ ನನ್ನ ಕೊಠಡಿ ಒಳಗೆ ಯಾರನ್ನೂ ಬಿಡಬೇಡ ಅಂತ ಹೇಳ್ತಾಳೆ. ತನ್ಗೆ ಕೈಯೆಲ್ಲ ಅರಿಶಿಣವಾಗಿದೆ, ಹಾಗಾಗಿ ನಾನು ಸ್ನಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ. ಆ ಮಗ ಇದನ್ನಲ್ಲ, ತಾಯಿಯ ಪ್ರೀತಿಗೆ ಆಯ್ತು ಅಮ್ಮ, ನೀನ್ ಹೇಳ್ದಂಗೆ ನಾನು ಕೇಳ್ತೀನಿ, ನೀನು ಹೇಳಿರೋದನ್ನ ಅಪ್ಪಣೆಯನ್ನ ಶಿರ್ಸಾವಹಿಸ ಪಾಲಿಸ್ತೀನಿ ಅಂತ ಹೇಳ್ಬಿಟ್ಟು ತಾನು ಖುಷಿಯಲ್ಲಿ ಅವನು ಹೇಳ್ತಾನೆ, ನನ್ನ ಅಪ್ಪಣೆ ಇಲ್ಲದೆ ಯಾರನ್ನು ಬಿಡಬೇಡ ಅಂತ ಹೇಳ್ತಾಳೆ. ಆಯ್ತು ಅಮ್ಮ ಅಂತ ಹೇಳ್ಬಿಟ್ಟು ಅವನು ಅಲ್ಲೇ ತನ್ನ ಕೋಲು, ಒಂದ್ ಸಣ್ಣ ಕೋಲ್ ಇರತ್ತೆ, ಕಡ್ಡಿ ಕೋಲ್ ಇರತ್ತೆ, ಅದನ್ನ ಹಿಡ್ಕೊಂಡು ಆಟಾಡ್ತಾ ಇರ್ತಾನೆ. ಖುಷಿಯಲ್ಲಿ ನಗ್ನಗ್ತಾ ಇರ್ತಾನೆ. ಹಾಗೇನೆ ಸುತ್ತಮುತ್ತ ನೋಡ್ಕೊಂಡು ಆ ಬಾಲಕ ಖುಷಿಯಾಗಿರ್ತಾನೆ. ಅಷ್ಟೊತ್ತಿಗೆ ದೊಡ್ಡ ಸಪ್ಪಳ ಕೇಳಿಸುತ್ತೆ. ಏನಾಯ್ತು ಅಂತೇಳಿ ನೋಡ್ತಾ ಇರ್ಬೇಕಾರೆ ಒಬ್ಬ ಎದುರುಗಡೆಯಿಂದ ಅಜಾನುಬಾಹು ತ್ರಿಶೂಲ ಹಿಡ್ಕೊಂಡು ಜಟೆಯನ್ನ ಬಿಡ್ಕೊಂಡು ಸಿಟ್ಟಲ್ಲಿ ಬರ್ತಾ ಇರ್ತಾನೆ. ಏನಪ್ಪಾ ಇವರು ಯಾರು ಅಂತ ನೋಡಿದಾಗ, ನಾನು ಶಿವ ದೇವ್ರು ಅಂತ ಹೇಳ್ತಾರೆ. ಆ ಶಿವನಾದ್ರೆ ಏನು, ನನಗೇನು, ನಾನು ಒಳಗಡೆ ಹೋಗ್ಬೇಕು. ಇಲ್ಲ, ನನ್ನ ತಾಯಿ ಹೇಳಿದಾಳೆ ನಿನ್ನನ್ನ ಒಳಗಡೆ ಬಿಡೋದಿಲ್ಲ. ನಿನ್ನ ತಾಯಿ ಯಾರು? ಪಾರ್ವತಿ. ಹಾಗಾದ್ರೆ ನಾನು ನಿನ್ನ ತಂದೆ, ನಾನು ಶಿವ ಅಂತ ಹೇಳ್ತಾನೆ. ಆ ಪಾರ್ವತಿಯ ಗಂಡ ಅಂತ ಹೇಳ್ತಾನೆ. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನ ಒಳಗಡೆ ಬಿಡಕ್ಕಾಗೋದಿಲ್ಲ, ನೀನು ನನ್ನ ತಾಯಿ ಬರೋ ತನಕ ವೇಟ್ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಶಿವ ಕೋಪ ಆಗಿ, ನನಗೆ ತಡಿದ್ಯಾ, ಈ ಪ್ರಪಂಚದ ಸೃಷ್ಟಿಕರ್ತ ನಾನು, ನನ್ನನ್ನೇ ನೀನು ತಡಿತೀಯ ಅಂತ ಹೇಳ್ಬಿಟ್ಟು ತನ್ನ ತ್ರಿಶೂಲದಿಂದ ಆ ಬಾಲಕನ ಶಿರಸ್ಸನ್ನ, ಮುಂಡವನ್ನ ಬೇರೆ ಮಾಡ್ತಾನೆ. ಅಮ್ಮ ಅಂತ ಹೇಳಿ ಆ ಬಾಲಕ ಕಿರಿಚ್ಕೊಂಡು ಆ ರುಂಡ ಬೇರ್ಪಟ್ಟು ಬೀಳತ್ತೆ. ಆಗ ಪಾರ್ವತಿ ಏನೋ ಶಬ್ದ ಆಯ್ತಲ್ಲ ಅಂತೇಳಿ ಹೊರಗಡೆ ಬಂದಾಗ ತನ್ನ ಮಗನ ಮುಂಡಗಳು ಆ ಕಡೆ ಈ ಕಡೆ ಆಗಿರತ್ತೆ. ತಾಯಿ ಪಾರ್ವತಿಗೆ ತುಂಬಾನೇ ಕೋಪ ಬರುತ್ತೆ. ಶಿವನಿಗೆ ಹೇಳ್ತಾಳೆ, ಇವನು ನಮ್ಮ ಮಗನನ್ನ ನೀವು ಈ ತರ ಮುಂಡವನ್ನ ಬೇರ್ಪಡಿಸ್ಬಿಟ್ರಲ್ಲ, ನನಗೆ ಅವೆಲ್ಲ ಗೊತ್ತಿಲ್ಲ. ಈಗ ನನಗೆ ನನ್ನ ಮಗ ಜೀವಂತ ಬೇಕು. ಆಗ ಶಿವ, ಅದ್ ಹೇಗ್ ಸಾಧ್ಯ ಪಾರ್ವತಿ, ನಾನೀಗ ಅವನನ್ನ ಶಿರಶ್ಚೇಜನ ಅಂತ ಹೇಳ್ಬಿಟ್ಟು, ಅದೆಲ್ಲ ನನಗೆ ಗೊತ್ತಿಲ್ಲ, ನನ್ನ ಮಗ ಜೀವಂತವಾಗಿ ಬೇಕು, ನೀವ್ ಏನ್ ಮಾಡ್ತಿರೋ ಬಿಡ್ತಿರೋ ಅವೆಲ್ಲ ನಾನ್ ಕೇಳೋದಿಲ್ಲ ಅಂತ ಹೇಳ್ತಾಳೆ. ಶಿವ ಅದಕ್ಕೆ ಮಣಿದು ಆಯ್ತು ಅಂತ ಹೇಳ್ಬಿಟ್ಟು ನಂದಿಗೆ ಹೇಳ್ತಾನೆ, ನಂದಿ ನೀನು ಹೋಗು, ಉತ್ತರ ದಿಕ್ಕಿನಲ್ಲಿ ತಲೆ ಮಾಡಿ ಮಲಗಿರುತ್ತಲ್ಲ, ಯಾವುದಾದರ ಪ್ರಾಣಿ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ಏನೇ ಇರ್ಬೋದು, ಅದನ್ನ ಹೋಗಿ ತಗಂಬ. ನನ್ನ ಪಾರ್ವತಿ ಸಿಟ್ಟಾಗ್ಬಿಟ್ಟಿದ್ದಾಳೆ, ಅವಳನ್ನ ನಾನು ಸಿಟ್ಟಿನಿಂದ ಅವಳನ್ನ ಖುಷಿ ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ನಂದಿ ಹೋಗ್ತಾನೆ, ಕಾಡಿನೊಳಗೆ ಹೋಗ್ತಾನೆ, ಕಾಡೆಲ್ಲ ಸುತ್ತಾಡ್ತಾನೆ. ಉತ್ತರ ದಿಕ್ಕಿನಲ್ಲಿ ಮಲಗಿರುವ ಯಾವುದೇ ಮನುಷ್ಯ ಆಗ್ಲಿ ಪ್ರಾಣಿ ಆಗ್ಲಿ ಹುಡುಕ್ತಾ ಇರ್ತಾನೆ, ಸಿಗದೇ ಇಲ್ಲ. ಕೊನೆಗೆ ಅವನಿಗೆ ಒಂದು ಆನೆ ಅಲ್ಲಿ ಮಲ್ಕೊಂಡಿರುತ್ತೆ ಉತ್ತರ ದಿಕ್ಕಿನಲ್ಲಿ ತಲೆ ಮಾಡಿ, ಅದನ್ನ ತಗೊಂಬರ್ತಾನೆ, ಓಡಿ ಹೋಗಿ ತಗೊಂಬರ್ತಾನೆ. ಆಗ ಸ್ನೇಹಿತರೆ, ಈಗ ನಾವು ಟೆಕ್ನಾಲಜಿಯಲ್ಲಿ ಇದ್ ಮಾಡ್ತೀವಲ್ಲ, ಆಗಿನ ಟೆಕ್ನಾಲಜಿ ಅಂದ್ರೆ ದೇವ್ರೇ ನೋಡಿ ಸೃಷ್ಟಿ, ಪರಮಾತ್ಮನೇ ಅವನೇ ನಮಗೆ ಮೆಡಿಕಲ್ ಅಲ್ಲಿ ಫಸ್ಟ್ನೇ ಗುರು ಅಂತ ಹೇಳ್ಬೋದು. ಆ ಸತ್ತಿರೋ ಬಾಲಕನ ದೇಹಕ್ಕೆ ಆನೆಯ ತಲೆಯನ್ನ ಸೇರಿಸ್ತಾನೆ. ಆಗ ಆ ಸೊಂಡಿಲನ್ನ ಹಿಡ್ಕೊಂಡು ತಲೆಯನ್ನ ಅಲ್ಲಾಡಿಸುತ್ತಾ ಆ ಸೊಂಡಿಲಿಂದ ಇದು ಮಾಡ್ತಾ ಆ ಬಾಲಕ ಎದ್ದೇಳ್ತಾನೆ. ಆ ಬಾಲಕ ಎದ್ದ ತಕ್ಷಣ ಪಾರ್ವತಿ ದೇವಿಗೆ ತುಂಬಾನೇ ಖುಷಿ ಆಗತ್ತೆ. ಶಿವ ಆಶೀರ್ವಾದವನ್ನ ಮಾಡ್ತಾನೆ. ಆಶೀರ್ವಾದವನ್ನ ಮಾಡಿ ಇವನು ಗಣಪತಿ, ಗಣೇಶ ಅಂತ ಹೇಳ್ಬಿಟ್ಟು ಇವನಿಗೆ ಹೆಸರನ್ನ
ಇವನೇ ವಿಘ್ನ ನಿವಾರಕ ಗಣೇಶ ಅಂತ ಹೇಳ್ಬಿಟ್ಟು ಇವನನ್ನ ಪೂಜೆ ಮಾಡ್ಬೇಕು, ಮೊದಲನೇ ಪೂಜೆ ಅಗ್ರವಂದಿತ ದೇವರು ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ಪಾರ್ವತಿ ದೇವಿ ಹಾಗೇನೆ ಎಲ್ಲಾ ದೇವಾನುದೇವತೆಗಳು ಆ ಬಾಲಕನಿಗೆ ಆಶೀರ್ವಾದ ಮಾಡಿ ಅವನಿಗೆ ಎಲ್ಲಾ ರೀತಿಯ ಅನುಗ್ರಹವನ್ನ ಕಲ್ಪಿಸುತ್ತಾರೆ. ಆಯ್ತಾ, ಇದು ಫಸ್ಟ್ನೇ ಹಾಫ್ ಕತೆ. ಈಗ ಇರೋದು ಸ್ನೇಹಿತರೆ, ಇದನ್ನ ನೀವು ಕೇಳಲೇಬೇಕು ಸ್ನೇಹಿತರೆ, ನೀವು ಈ ಕೃಪೆಗೆ ಪಾತ್ರರಾಗ್ಬೇಕು ಅಂದ್ರೆ. ಇದು ಶ್ರೀ ಮುನ್ಕಟಿಯ ಗಣೇಶ ಟೆಂಪಲ್ ಅಂದ್ಬಿಟ್ಟು, ಮುನ್ಕಟಿಯ ಅಂತ ಹೇಳಿದ್ರೆ ಮುಂಡ್ ಅಂತ ಹೇಳಿದ್ರೆ ತಲೆ, ಆಯ್ತಾ, ಹೆಡ್. ಕಟಿಯ ಅಂದ್ರೆ ಕಟ್ ಮಾಡಿರೋಂಥದ್ದು, ತಲೆಯನ್ನ ಕಟ್ ಮಾಡಿರುವಂತದ್ದು ಪ್ಲೇಸ್. ಅಂದ್ರೆ ಈ ಫಸ್ಟ್ನೇ ಹಾಫ್ ಕತೆ ನಡೀತಿಲ್ಲ, ಅದು ಎಲ್ಲಿದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ, ಇದು ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ. ಇದೇ ಫಸ್ಟ್ನೇ ಯೂಟ್ಯೂಬ್ ಚಾನಲ್, ಕನ್ನಡದ ಯೂಟ್ಯೂಬ್ ಚಾನಲ್, ನಿಮ್ಮ ಹೆಮ್ಮೆಯ ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಇದು ಶಿವಪುರಾಣದಲ್ಲಿ ಇದೆ ಸ್ನೇಹಿತರೆ. ಇದು ನಿಮಗೆ ಸಿಗೋದು ಎಲ್ಲಿ ಅಂತ ಹೇಳಿದ್ರೆ ಕೇದಾರನಾಥ, ರುದ್ರಪ್ರಯಾಗ, ಮುನ್ಕಟಿಯ ಅಂತ ಹೇಳ್ಬಿಟ್ಟು. ಇದು ಜಾಸ್ತಿ ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ. ಸೊ ಇದು ನಿಮಗೆ ಸೋನು ಪ್ರಯಾಗ ಅಂತ ಹೇಳ್ಬಿಟ್ಟು ಪ್ಲೇಸ್ ಇದೆ. ಆ ಪ್ಲೇಸ್ 200 ಮೀಟರ್ ರೋಡ್ ವಾಕ್ ಮಾಡ್ಬೇಕು. ಆಯ್ತಾ, ಬೋರ್ಡ್ ಅನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಆಯ್ತಾ, ಬೋರ್ಡ್ ನಲ್ಲಿ ಬರ್ದಿದ್ದಾರೆ, ಶಿವ ಪುರಾಣದಲ್ಲಿ ಇದು ಮೆನ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನ ಹೇಗ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಹೇಳ್ತೀನಿ. ಆಯ್ತಾ, ಈ ಬೋರ್ಡ್ ಮೇಲೆ ಬರ್ದಿದೆ, ಶಿವ ಪುರಾಣದಲ್ಲಿ ಈ ಕತೆ ಇದೆ. ಶಿವದೇವರು ಕಟ್ ಮಾಡಿರ್ತಾರಲ್ಲ ಬಾಲಕನನ್ನ, ಆ ಬಾಲಕ ಈಗ್ಲೂ ಇಲ್ಲಿ ನೆಲೆಸಿದಾನೆ. ತಲೆ ಇಲ್ಲದ ಬಾಲಕ ಈಗ್ಲೂ ನೆಲೆಸಿದಾನೆ ಸ್ನೇಹಿತರೆ. ಆ ದೇವಸ್ಥಾನ ಇದು. ಮುಂದ್ಗಡೆ ನಂದಿ ಕೂತ್ಕೊಂಡಿದ್ದಾನೆ ನೋಡ್ರಿ. ನಿಮಗೆ ವಿಡಿಯೋವನ್ನ ನಾನು ತೋರಿಸ್ತಾ ಇದ್ದೀನಿ. ಇದೇ ಮೊದಲ ಬಾರಿಗೆ ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೋಸ್ಕರ ಕನ್ನಡದ ಹೆಮ್ಮೆಯ ಯೂಟ್ಯೂಬ್ ಚಾನಲ್ ಮೊಟ್ಟ ಮೊದಲ ಬಾರಿಗೆ ನಿಮಗೆ ತೋರಿಸ್ತಾ ಇದೆ. ಪ್ಲೇಸ್ ನೋಡಿ ಸ್ನೇಹಿತರೆ, ಪ್ಲೇಸ್ ನೋಡಿ. ಇದು ನಿಮಗೆ ಬಹಳ ದೇವರ ಕೃಪೆಗೆ ಪಾತ್ರರಾಗ್ಬೇಕು. ಇಲ್ಲಿ ತನಕ ನೀವು ನೋಡಿರೋಂಥದ್ದು ಏನು, ಗಣಪತಿಗೆ ಆನೆ ಮುಖ ಇದೆ ಅಂತ ಹೇಳ್ಬಿಟ್ಟು. ಈ ದೇವಸ್ಥಾನದಲ್ಲಿ ತಲೆ ಇಲ್ಲ, ಹೆಡ್ಲೆಸ್ ಅಂತ ಹೇಳ್ತೀವಿ, ಮುನ್ಕಟಿಯ ಅಂತ ಹೇಳ್ಬಿಟ್ಟು. ಇದು ಎಲ್ಲಿದೆ ಅಂತ ಹೇಳಿದ್ರೆ ಈಗ ನಾನು ತೋರಿಸ್ತಾ ಇದೀನಲ್ಲ, ಈಗ ನೋಡ್ತಾ ಇದ್ದೀರಾ ನೀವು ಯಾವ ಪ್ಲೇಸ್ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಎಲ್ಲಿ ಸಿಗತ್ತೆ ಅಂತ ಹೇಳಿದ್ರೆ ನಿಮಗೆ ಮಂದಾಕಿನಿ ನದಿ ಇಲ್ಲಿ ಹರಿತಾ ಇದ್ದಾಳೆ. ಇದೇ ಪ್ಲೇಸ್. ನೀವು ಫಸ್ಟ್ ಹಾಫ್ ಕತೆ ಕೇಳಿದ್ರಲ್ಲ, ಅದು ಇದೇ ಪ್ಲೇಸ್ ಅಲ್ಲಿ ನಡೆದಿರೋ ಘಟನೆ. ಗೊತ್ತಾಯ್ತು, ಆಶ್ಚರ್ಯ ಆಗ್ಬೋದಲ್ಲ ಸ್ನೇಹಿತರೆ. ಇದೇ ಆ ಗಣಪತಿಯ ಮುಖ ಇಲ್ಲದ ದೇಹ. ಎಲ್ಲರೂ ನಮಸ್ಕಾರ ಮಾಡಿ ಸ್ನೇಹಿತರೆ. ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಮೊದಲ ಬಾರಿಗೆ ತೋರಿಸ್ತಾ ಇದ್ದೀವಿ. ಇದು ಎಲ್ಲಿದೆ ಅಂತ ಹೇಳಿದ್ರೆ ಈಗ ನಾನು ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ನೋಟ್ ಮಾಡ್ಕೊಳ್ಳಿ. ನೀವೇನಾರ ಹೋಗ್ಬೇಕು ಅಂತ ಇದ್ರೆ ಈ ಪ್ಲೇಸಿಗೆ ದಯಮಾಡಿ ಹೋಗಿ. ಮನುಷ್ಯನ ಜೀವನ ಒಂದು ಬಾರಿ ಸಿಗತ್ತೆ, ನಾವು ಒಂದು ಬಾರಿ ಆದರೂ ಈ ಪ್ಲೇಸಿಗೆ ಹೋಗ್ಬೇಕು. ಜೋಗ ಜಲಪಾತವನ್ನ ಒಮ್ಮೆಯಾದರೂ ನೋಡ್ಬೇಕು ಅಂತ ಹೇಳ್ದಂಗೆ ಈ ಪ್ಲೇಸ್ ಅನ್ನು ನಾವು ಒಮ್ಮೆಯಾದರೂ ನಮ್ಮ ಲೈಫ್ ಅಲ್ಲಿ ನಾವು ನೋಡ್ಬೇಕು. ಆ ಗಣಪತಿಯ ಕೃಪೆಗೆ ಪಾತ್ರರಾಗ್ಬೇಕು ಅಂತ ಕೇಳ್ತೀನಿ. ಹೆಡ್ ಇಲ್ದೇರೋ, ಆಯ್ತಲ್ಲ, ಬರೀ ದೇಹ ಮಾತ್ರ ಇರೋ ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ ನಿಮಗೆ, ನೋಡ್ಕೊಳ್ಳಿ. ಆ ದೇವರ ಕೃಪೆಗೆ ಪಾತ್ರರಾಗಿ. ಇದು ಎಲ್ಲಿದೆ ಅಂದ್ರೆ ಉತ್ತರಾಖಂಡ್ ಅಲ್ಲಿ ಇದೆ ಸ್ನೇಹಿತರೆ. ಉತ್ತರಾಖಂಡಿನಲ್ಲಿ ನಿಜ ಸ್ನೇಹಿತರೆ, ಇದು ಯಾರಿಗೂ ಗೊತ್ತಿರಲ್ಲ. ನಾವು ಕೇದಾರನಾಥಕ್ಕೆ ಹೋಗ್ತೀವಿ, ಕೇದಾರನಾಥದಿಂದ ರುದ್ರಪ್ರಯಾಗಿಗೆ ಹೋಗ್ತೀವಿ, ರುದ್ರಪ್ರಯಾಗದಿಂದ ಮುನ್ಕಟಿಯ ಅಂತ ಹೇಳಿದೆ. ಇದು ನೀವು ಹೋಗ್ಬೇಕಾಗಿರೋದು ಹೇಗೆ ಅಂತ ಹೇಳಿದ್ರೆ ಸೋನು ಪ್ರಯಾಗ್ ಅಂತ ಹೇಳ್ಬಿಟ್ಟು, ಸೋನು ಪ್ರಯಾಗದಿಂದ ನಿಮಗೆ ಲೋಕಲ್ ಜೀಪ್ ಸಿಗತ್ತೆ, ಹಾಗೆ ಕಾರ್ ಸಿಗತ್ತೆ, ಹಾಗೇನೆ ಬೈ ವಾಕು ಹೋಗ್ಬೋದು. ನೀವು ಹೇಗ್ ಹೋಗ್ಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ. ಸೋನು ಪ್ರಯಾಗದಿಂದ ಅಂದ್ರೆ ಸೋನು ಪ್ರಯಾಗಕ್ಕೆ ಹೋಗ್ಬೇಕು ಅಂದ್ರೆ ಋಷಿಕೇಶದಿಂದ 212 ಕಿಲೋಮೀಟರ್, 212 ಕಿಲೋಮೀಟರ್. ಹಾಗೆ ಡೆಹ್ರಾಡೂನ್ ಇಂದ 251 ಕಿಲೋಮೀಟರ್. ಆಯ್ತಾ, ನೀವು ಉತ್ತರಾಖಂಡದಿಂದ ಬಸ್ಸಿನಿಂದ ಹೋಗ್ಬೋದು ಸೋನು ಪ್ರಯಾಗಕ್ಕೆ. ಆಯ್ತಾ, ಸೋನು ಪ್ರಯಾಗಕ್ಕೆ ಹೋದ್ರೆ ನಿಮಗೆ ಮುನ್ಕಟಿಯ ಅಂತ ಹೇಳಿ ಸಿಗತ್ತೆ, 200 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸಿಗತ್ತೆ ನಿಮಗೆ ಸ್ನೇಹಿತರೆ. ನೀವು ಇಲ್ಲಿಗೆ ಹೋದ್ರೆ ನಿಮಗೆ ಆ ದೇವರ ಕೃಪೆ ಸಿಗತ್ತೆ. ದಯಮಾಡಿ ಸ್ನೇಹಿತರೆ, ಇದು ಯಾರಿಗೂ ಗೊತ್ತಿಲ್ಲ. ದಯಮಾಡಿ ಇದನ್ನ ಫಾರ್ವರ್ಡ್ ಮಾಡಿ, ಎಷ್ಟಾಗುತ್ತೋ ಸಾಧ್ಯವಾದಷ್ಟು ಫಾರ್ವರ್ಡ್ ಮಾಡಿ. ಎಲ್ಲರೂ ಆ ದೇವರ ಕೃಪೆಗೆ ಪಾತ್ರರಾಗ್ಲಿ, ಹಾಗೇನೆ ಗಣಪತಿಯ ದರ್ಶನವನ್ನ, ನಿಜವಾದ ದರ್ಶನವನ್ನ ಪಡೀಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಕೈ ಮುಗಿತೀನಿ. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಫಾರ್ವರ್ಡ್ ಮಾಡಿ. ಮತ್ತೆ ಸಿಗೋಣ ಅಂತೆ ಸ್ನೇಹಿತರೆ. ಜೈ ಗಣಪತಿ ಬಪ್ಪ.